ಸಂದರ್ಶನವೊಂದರಲ್ಲಿ ನವರಸ ನಾಯಕ ಜಗ್ಗೇಶ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕನ್ನಡದ ರಜನಿಕಾಂತ್ ಅಂತ ವರ್ಣನೆ ಮಾಡಿದ್ರು. ಅದಕ್ಕೆ ಡಿ ಬಾಸ್ ಏನು ಉತ್ತರ ಕೊಟ್ಟರು ಗೊತ್ತಾ? ತಿಳಿಸ್ತೀನಿ. ಹಾಗೆ ಡಿ ಬಾಸ್ ಅಭಿಮಾನಿಗಳಿಗೆಲ್ಲರಿಗೂ ಕಾಡ್ತಾ ಇರೋ ಒಂದೇ ಪ್ರಶ್ನೆ ಅಂದ್ರೆ ಕುರುಕ್ಷೇತ್ರ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಮಾಲ್ ಅಪ್ಡೇಟ್ ಈಗ ನಿಮಗೆ ಕೊಡ್ತೀನಿ, ಮಿಸ್ ಮಾಡ್ದೆ ನೋಡಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ರಜನಿ ಎಕ್ಸ್ಪ್ರೆಸ್ ಚಾನಲ್ ನೋಡ್ತಾ ಇದ್ದೀರೋ, ಇನ್ನು ರಜನಿ ಎಕ್ಸ್ಪ್ರೆಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ಹೊಸ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನ ಫಸ್ಟ್ ನೀವೇ ನೋಡ್ಬೋದು. ಥ್ಯಾಂಕ್ ಯು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ನವರಸ ನಾಯಕ ಜಗ್ಗೇಶ್ ಅವರು ಕನ್ನಡದ ರಜನಿಕಾಂತ್ ಅಂತ ವರ್ಣನೆ ಮಾಡಿದ್ರು. ಅದಕ್ಕೆ ಡಿ ಬಾಸ್, ನನ್ನನ್ನ ಯಾರಿಗೂ ಹೋಲಿಸಬೇಡಿ, ನಾನು ಕನ್ನಡದ ಕಲಾವಿದ, ಕರುನಾಡಿಗಷ್ಟೇ ಸೀಮಿತವೆಂದು ಜಗ್ಗೇಶ್ ಅವರಿಗೆ ಟಾಂಗ್ ನೀಡಿದ್ದಾರೆ. ಸೆಕೆಂಡ್ ಕ್ವೆಶ್ಚನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 50ನೇ ಚಿತ್ರ ಕುರುಕ್ಷೇತ್ರ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಈ ಚಿತ್ರ ಯೋಜನೆಯಂತೆ ಎಲ್ಲಾ ಕೆಲಸವೂ ಮುಕ್ತಾಯ ಆಗಿದ್ರೆ ಸಂಕ್ರಾಂತಿಯಲ್ಲೇ ಕನ್ನಡಿಗರ ಮುಂದೆ ಅಬ್ಬರಿಸಬೇಕಿತ್ತು. ಆದ್ರೆ ಕೆಲವೊಂದು ದೃಶ್ಯಗಳ ರೀಶೂಟಿಂಗ್, ಗ್ರಾಫಿಕ್ಸ್ ವರ್ಕ್ ಜಾಸ್ತಿ ಇದ್ದಿದ್ರಿಂದ ಯುಗಾದಿ ಹಬ್ಬಕ್ಕೆ ಕುರುಕ್ಷೇತ್ರ ಬಿಡುಗಡೆ ಮಾಡಲು ನಿರ್ಮಾಪಕ ಮುನಿರತ್ನ ನಿರ್ಧಾರ ಮಾಡಿದ್ರು. ಆದ್ರೀಗ ಯುಗಾದಿಯು ಕಳೆದಿದೆ. ಇದೀಗ ದರ್ಶನ್ ಅಭಿಮಾನಿಗಳನ್ನ ಕಾಡ್ತಾ ಇರೋ ಒಂದೇ ಪ್ರಶ್ನೆ ಅಂದ್ರೆ ದಚ್ಚ ಕುರುಕ್ಷೇತ್ರ ನಡೆಯೋದು ಯಾವಾಗ ಅನ್ನೋದು. ಸ್ಯಾಂಡಲ್ವುಡ್ ನ ಬಿಗ್ ಬಜೆಟ್ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಅನ್ನೋದು ಬಹಿರಂಗವಾಗಿದೆ. ಗಲ್ಲಾಪಟ್ಟಿಗೆ ಬಿಗ್ ಬಾಸ್ ದರ್ಶನ್ ನಟಿಸಿರೋ ಕುರುಕ್ಷೇತ್ರದ ಚಿತ್ರೀಕರಣ ಶೂಟಿಂಗ್ ಮುಗಿದಿದ್ದು, ಕುರುಕ್ಷೇತ್ರಕ್ಕೆ ಆಡಿಯೋ ಡಬ್ಬಿಂಗ್ ಕಾರ್ಯ ನಡೀತಾ ಇದೆ. ಈಗಾಗಲೇ ಡಬ್ಬಿಂಗ್ ಕೂಡ ಅಂತಿಮ ಹಂತ ತಲುಪಿದ್ದು, ದರ್ಶನ್ ಹಾಗೂ ನಟ ರವಿಶಂಕರ್ ಪಾತ್ರದ ಧ್ವನಿ ಜೋಡಣೆ ಕೆಲಸ ನಡೀತಾ ಇದೆ ಅನ್ನೋದು ಚಿತ್ರರಂಗದ ಮಾಹಿತಿ. ಕುರುಕ್ಷೇತ್ರ ಚಿತ್ರದ ಡಬ್ಬಿಂಗ್ ಕಾರ್ಯಗಳು ಮುಗಿತಾ ಇದ್ದಂತೆ ಏಪ್ರಿಲ್ ಮೊದಲ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡೋ ಬಗ್ಗೆ ಚಿಂತನೆ ನಡೀತಾ ಇದೆ. ಈಗಾಗಲೇ ಟೀಸರ್ ನಿಂದ ಕನ್ನಡಿಗರ ಗಮನ ಸೆಳೆದಿರೋ ಕುರುಕ್ಷೇತ್ರ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಯನ್ನ ಇಡೀ ದಕ್ಷಿಣ ಭಾರತದ ಚಿತ್ರರಂಗವೇ ಎದುರು ನೋಡ್ತಾ ಇದೆ. ತೆರೆಯ ಮೇಲೆ ರವಿಚಂದ್ರನ್ ಸೇರಿದಂತೆ ಬಹು ತಾರಾಗಣವೇ ಕಾಣಸಿಗಲಿದ್ದು, ಐತಿಹಾಸಿಕ ಪೌರಾಣಿಕ ಚಿತ್ರ ನೋಡಲು ಕಾತುರದಿಂದ ಕಾಯ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಕುರುಕ್ಷೇತ್ರ ಚಿತ್ರದ ಜಿಐ ಕೆಲಸ ಹಾಗೂ ಗ್ರಾಫಿಕ್ಸ್ ಗಳಿಗೆ ಫೈನಲ್ ಟಚ್ ಕೊಡೋ ಕೆಲಸ ಭರದಿಂದ ಸಾಗಿದೆ. ಈಗಾಗಲೇ 90% ಕೆಲಸ ಮುಗಿಸಿಕೊಂಡಿರೋ ಕುರುಕ್ಷೇತ್ರ ಚಿತ್ರತಂಡ ಕೆಲಸ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಸೆನ್ಸಾರ್ ಮಂಡಳಿ ಎದುರು ಚಿತ್ರವನ್ನ ಇಟ್ಟು ದಿನಾಂಕ ಫಿಕ್ಸ್ ಮಾಡೋ ಕೆಲಸ ಮಾಡಲಿದೆ. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ಹೊಸ ದಾಖಲೆ ಬರೆಯೋಕೆ ಎಲ್ಲಾ ರೀತಿಯಿಂದಲೂ ಸಜ್ಜಾಗಿರೋ ದಚ್ಚು ಕುರುಕ್ಷೇತ್ರ ಚುನಾವಣೆಗೂ ಮುನ್ನವೇ ತೆರೆಗೆ ಬರೋದು ಬಹುತೇಕ ಕನ್ಫರ್ಮ್. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಕುರಿತು ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈಗಲೇ ಶೇರ್ ಮಾಡಿ. ಥ್ಯಾಂಕ್ ಯು.